ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಿದ್ದೀರಾ ನನ್ನ ಯೂಟ್ಯೂಬ್ ಚಾನಲ್ ಮಾಯಾ ಜಗತ್ತು. ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಈ ವಿಡಿಯೋನ ಕೊನೆಯವರೆಗೂ ನೋಡಿ. ಸರಿ, ಹಾಗಾದರೆ ವಿಡಿಯೋ ಸ್ಟಾರ್ಟ್ ಮಾಡೋಣ. ಇವತ್ತು ನಾನು ಮಾಡ್ತಿದ್ದೀನಿ ಬೀನ್ಸ್ ಬೇಳೆ ಸಾರು. ಹೌದು, ಬೀನ್ಸ್ ಬೇಳೆ ಸಾರು ಮಾಡೋದಕ್ಕೆ ಏನೇನು ಬೇಕು ಅಂತ ನೋಡ್ಕೊಂಬರೋಣ. ಅದಕ್ಕೂ ಮುಂಚೆ ಇದನ್ನು ಮಾಡೋದು ತುಂಬ ಅಂದರೆ ತುಂಬ ಈಸಿ. ಬೆಳಿಗ್ಗೆ ಎದ್ದು ಹೆಣ್ಮಕ್ಳೆಲ್ಲ ಏನು ಸಾಂಬಾರು ಮಾಡೋದು ಅಂತ ಯೋಚನೆ ಮಾಡ್ತಿರ್ತೀರ ಅಲ್ವಾ? ಸರಿ, ಈ ಸಾಂಬಾರನ್ನ ಒಂದ್ಸಲ ಟ್ರೈ ಮಾಡಿ, ಜೊತೆಗೆ ನನಗೆ ಕಮೆಂಟ್ ಮಾಡಿ ಹೇಗೆ ಬಂತು ಅಂತ. ಸರಿ, ಇವಾಗ ಏನೇನು ಬೇಕು ಅಂತ ನೋಡ್ಕೊಂಬರೋಣ. ಸರಿ, ಇವಾಗೆಲ್ಲ ನೀಟಾಗಿ ತೊಳ್ಕೊಂಡಿರೋ ಅಂಥ ಬೇಳೆ, ಬೀನ್ಸ್, ಆಲೂಗಡ್ಡೆ, ಒಂದು ಈರುಳ್ಳಿ, 2 ಟೊಮೊಟೊ, ಒಣಮೆಣ್ಸಿನ್ಕಾಯಿ, ಅರಿಶಿಣ, ಉಪ್ಪು ಮತ್ತು ಧನಿಯಾ ಪೌಡ್ರು. ಇದಿಷ್ಟೇ ಬೇಕಿರೋದು, ಇನ್ನೇನು ಬೇಡ. ಇದ್ರ ಜೊತೆ ಸ್ವಲ್ಪ ಮಿಕ್ಸಿ ಜಾರಿಗೆ ಹಾಕ್ಕೊಳ್ಳೋದಕ್ಕೆ, ಮಿಕ್ಸ್ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ಕಾಯಿ ಬೇಕು, ಕೊತ್ತಂಬರಿ ಬೇಕು, ನಿಂಬೆಹಣ್ಣಷ್ಟು ಹುಣಸೆಹಣ್ಣಿದ್ರೆ ಸಾಕು. ಇಷ್ಟ, ಇನ್ನೇನು ಬೇಡ. ಸಿಂಪಲ್ ಇದು, ಹಾಗೆ ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಸರಿ, ಮಿಕ್ಸಿ ಜಾರ್ ತೊಗೊಂಡಿದ್ದಾಯಿತು. ಜಾರಿಗೆ ಇವಾಗ ಒಂದೊಂದೇ ಹಾಕ್ಕೊಂಬಿಡೋಣ. ರುಬ್ಕೊಂಡು ಬೇಗ ಕುಕ್ಕರಲ್ಲಿ ಹಾಕಿ ಎಲ್ಲ ಇಟ್ಬಿಡೋಣ. ಹುಣಸೆಹಣ್ಣು ಹಾಕ್ಕೊತಿದ್ದೀನಿ. ನೆಕ್ಸ್ಟು ಕೊತ್ತಂಬರಿ ಕಾಯಿ, ಸ್ವಲ್ಪ ಸಾಂಬಾರು ಐಟಮ್ ಹಾಕ್ಕೊಳ್ಳೋಣ. ಇದಕ್ಕೆ ಸ್ವಲ್ಪ ಜೀರಿಗೆ ಹಾಕ್ಕೊಳ್ಳೋಣ, ಯಾಕೆಂದರೆ ಜೀರಿಗೆ ಹಾಕಿದಷ್ಟು ಒಳ್ಳೆಯದು, ಜೀರ್ಣ ಚೆನ್ನಾಗಾಗುತ್ತೆ ಅಂತ ಅಷ್ಟೇ. ಜೀರಿಗೆ 5 ರಿಂದ 6 ಕಾಳು ಮೆಣಸು, ಒಂದು ಏಲಕ್ಕಿ ಸಾಕು, ಒಂದೇ ಒಂದು ಸ್ವಲ್ಪ ಕಹಿ ಬಿಡುತ್ತೆ, ಅದಕ್ಕೆ ಮೆಂತೆ ಸ್ವಲ್ಪನೇ ಹಾಕ್ಕೋಬೇಕು. ಒಂದು ಚಕ್ಕೆ, ಒಂದು 3 ರಿಂದ 4 ಲವಂಗ ಹಾಕ್ಕೊಳ್ಳೋಣ. ಎದೆ ಉರಿ ಬರುತ್ತೆ, ಜಾಸ್ತಿ ಹಾಕ್ಕೋಬೇಡಿ, ಸಾಕು. ನಾವೆಷ್ಟು ಪ್ರಮಾಣದಲ್ಲಿ ಮಾಡ್ತಿದ್ದೀವೋ ಅಷ್ಟು ನೋಡ್ಕೊಂಡು ಹಾಕ್ಕೊಂಬಿಡಿ. ಇಲ್ಲಾಂದರೆ ಜಾಸ್ತಿ ಹಾಕ್ಕೊಂಡ್ರೂ ಸಾಂಬಾರು ತುಂಬ ಇದಾಗಿಬಿಡುತ್ತೆ. ಸಾಂಬಾರು ಮಸಾಲೆ ಜಾಸ್ತಿ ಹಾಕ್ಕೋಬಾರ್ದು, ಅಸಿಡಿಟಿ ಜಾಸ್ತಿ ಆಗುತ್ತೆ. ಸೊ ನಾವು ಮೊನ್ನೆ ತೊಗೊಂಡಿರೋ ಮಿಕ್ಸಿ ಇದು, ಕೃಷ್ಣ ಜನ್ಮಾಷ್ಟಮಿಗೆ ಸುಜಾತಾ ಅಂತ. ಸ್ವಲ್ಪ ರೇಟ್ ಜಾಸ್ತಿ ಆದ್ರೂ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ನೀವು ನೋಡಿದ್ರಲ್ಲ, ನಾನು ಕಾಯಿನ ತೀರಾ ಚಿಕ್ಕದಾಗೂ ಕಟ್ ಮಾಡ್ಕೊಂಡಿಲ್ಲ, ಮತ್ತು ಇದು ಮಾಡಿಲ್ಲ, ಇಷ್ಟು ದೊಡ್ಡದಾಗಿ ಹಾಕಿದ್ದೀನಿ. ಆದರೂ ಎಷ್ಟು ಚೆನ್ನಾಗಿ ಗ್ರೈಂಡ್ ಆಗುತ್ತೆ, ನೀವೇ ನೋಡಿ, ತೋರಿಸ್ತೀನಿ ಪ್ರೂಫ್ನ. ಕ್ಲೀನ್ ಮಾಡೋದು ಈಸಿನೇ, ಜೊತೆಗೆ ಅದು ಬ್ಲೇಡ್ ನೋಡಿ ಹೆಂಗೆ ಕಾಣ್ತಿದೆ, ತುಂಬ ಚೆನ್ನಾಗಿದೆ. ತುಂಬ ಇಷ್ಟ ಆಯಿತು ನನಗಂತೂ. ರೇಟ್ ಸ್ವಲ್ಪ ಜಾಸ್ತಿ, ಬಟ್ ಆದರೂ ಪರವಾಗಿಲ್ಲ. ರೇಟ್ ಜಾಸ್ತಿ ಆದ್ರೂ ಕ್ವಾಲಿಟಿ ಚೆನ್ನಾಗಿರುತ್ತೆ. ಸೊ ಫಿಕ್ಸ್ ಮಾಡ್ಕೊಂಡಿದ್ದೀನಿ. ಇದು ಹೊಸದಲ್ವಾ, ಸೊ ಸ್ವಲ್ಪ ಫಿಕ್ಸಿಂಗ್ ಪ್ರಾಬ್ಲಮ್ ಆಗ್ತಿದೆ. ನೆಕ್ಸ್ಟ್ ಸ್ವಿಚ್ ಹಾಕ್ಕೊಂಡಿದ್ದೆ. ಮತ್ತು ನಾವು ಪದೇ ನೀಟನ್ನ ಇಟ್ಕೊಳ್ಳೋದು, ಕ್ಲೋಸ್ ಮಾಡೋದು, ಓಪನ್ ಮಾಡೋದು ಅವಶ್ಯಕತೆ ಏನಿಲ್ಲ. ಯಾಕಂದರೆ ಇದು ಆಟೋಮೆಟಿಕ್ ಕ್ಯಾಪ್ ಹಾಕಿದರೆ ಅದೇ ಇಟ್ಕೊಂಡ್ಬಿಡುತ್ತೆ. ಸೊ ಅದಕ್ಕೋಸ್ಕರನೇ ತೊಗೊಂಡಿದ್ದು. ನೋಡಿ, ನಾನು ಅಷ್ಟು ದೊಡ್ಡ ಕಾಯಿ ಹಾಕಿದ್ರೂ ಎಷ್ಟು ಬೇಗ ನುಣ್ಣಗಾಗ್ಬಿಡ್ತು ಒಂದೇ ಸೆಕೆಂಡಿಗೆ. ಸರಿ, ಇವಾಗ ಅದಕ್ಕೊಂದು ಸ್ವಲ್ಪ ನೀರು ಹಾಕ್ಕೊಳ್ಳೋಣ. ನೀರು ಹಾಕಿ ಮಿಕ್ಸ್ ಮಾಡಿಕೊಂಡು ರುಬ್ಕೊಂಬಿಡೋಣ. ನುಣ್ಣಗೆ ನೀರು ಹಾಕ್ತಿದ್ದೀನಿ. ಚಿಟಿಕೆ ಹೊಡೆಯೋಷ್ಟು ಮಿಕ್ಸ್ ಹಾಕ್ಬಿಡೋದು. ನೋಡಿ, ಮುಗೀತು. ಸೊ ರುಬ್ಕೊಳ್ಳೋ ಕೆಲಸ ಮುಗೀತು. ಸೊ ನುಣ್ಣಗಾಗ್ಬಿಟ್ಟಿದೆ. ಸರಿ, ಹಾಗಾದರೆ ಇದನ್ನು ಸ್ವಲ್ಪ ಸೈಡಿಗೆ ಎತ್ತಿಕ್ಬಿಡೋಣ. ಎತ್ತಿಕ್ಬಿಟ್ಟು ನೆಕ್ಸ್ಟ್ ಪ್ರೋಸೆಸ್ ಇದೆ ಅಲ್ವಾ, ಒಂದು ಕುಕ್ಕರ್ ತೊಗೊಳ್ಳೋಣ. ಇವಾಗ ಕುಕ್ಕರ್ಗೆ ಒಂದೊಂದೇ ಎಲ್ಲ ಹಾಕ್ಕೊಳ್ಳೋಣ. ಮೊದಲಿಗೆ ಹಾಕ್ತಿದ್ದೀನಿ ನಾನು ಬೀನ್ಸ್ ಹಾಕ್ಕೊಳ್ಳೋಣ. ಜೊತೆಗೆ ಬೇಳೆ ಹಾಕ್ಕೊಳ್ಳೋಣ. 2 ಬಂತಲ್ವ, ಬೀನ್ಸು ಬೇಳೆ. ಸೊ ಬೀನ್ಸ್ ಬೇಳೆ ಸಾರು. ಸರಿ, ಹಾಗಾದರೆ ನೆಕ್ಸ್ಟು ಟೊಮೊಟೊ ಹಾಕ್ಕೊತಿದ್ದೀನಿ. ಕಟ್ ಮಾಡಿರೋದೆಲ್ಲ ಹಾಕ್ಕೋಬೇಕು. ಇವಾಗ ಟೊಮೊಟೊ ಆಯಿತು. ನೆಕ್ಸ್ಟು ಆಲೂಗಡ್ಡೆ, ನೆಕ್ಸ್ಟು ಈರುಳ್ಳಿ ಎಲ್ಲನೂ ಹಾಕ್ಕೊಂಬಿಡೋಣ. ಆಲೂಗಡ್ಡೆ, ಈರುಳ್ಳಿ, ಇವಾಗ ನಾವೆಲ್ಲ 1-2 ಹಸಿಮೆಣ್ಸಿನ್ಕಾಯಿ ಬೇಕು ಅಂದರೆ ಖಾರಕ್ಕೆ, ನಾವು ಖಾರ ಜಾಸ್ತಿ ತಿನ್ನೋದ್ರಿಂದ
ಸ್ವಲ್ಪ ಹಸಿಮೆಣ್ಸಿನ್ಕಾಯಿನೂ ಖಾರಕ್ಕಿರಲಿ ಅಂತ ಹಾಕ್ಕೊಂಡೆ ಅಷ್ಟೇ. ಅದು ಎರಡು ಹಸಿಮೆಣ್ಸಿನ್ಕಾಯಿ ಕಟ್ ಮಾಡಿ ಇಟ್ಕೊಂಡಿರೋದು ಹಾಕ್ಕೊಂಡೆ. ಇವಾಗ ನಾವು ಆವಾಗಲೇ ತೊಗೊಂಡಿದ್ವಲ್ಲ ಅರಿಶಿನ ಪುಡಿ, ಉಪ್ಪು, ಧನಿಯಾ ಪೌಡ್ರು, ಒಣಮೆಣ್ಸಿನ್ಕಾಯಿ ಪೌಡ್ರು ಎಲ್ಲ ಹಾಕ್ಕೊತಿದ್ದೀನಿ. ಪದೇ ತೆಗೆದು ನಿಮ್ಮ ಮುಂದೆ ಹಾಕೋದು ಅಷ್ಟು ಚೆನ್ನಾಗಿರಲ್ಲ ಅಂತ ಎಲ್ಲ ಒಂದೇ ಸಲ ಹಾಕಿ ಇಟ್ಕೊಂಡ್ಬಿಟ್ಟಿದ್ದೆ ಪ್ಲೇಟಲ್ಲಿ, ಅದನ್ನೇ ಹಾಕಿದ್ದೀನಿ ಅಷ್ಟೇ. ಜೊತೆಗೆ ನಾವು ರುಬ್ಕೊಂಡಿರೋ ಅಂಥ ಮಸಾಲೆ ಹಾಕ್ಕೊತಿದ್ದೀನಿ. ಇಷ್ಟೇ, ಇನ್ನೇನು ಮಾಡೋ ಅವಶ್ಯಕತೆಯೇ ಇಲ್ಲ ಇದಕ್ಕೆ. ಸ್ವಲ್ಪ ಮಿಕ್ಸಿಗೆಲ್ಲ ಅಂಟ್ಕೊಂಡಿರೋದೆಲ್ಲ ತೆಗಿಬೇಕಲ್ವ, ನೀರು ಹಾಕಿ ಚೆನ್ನಾಗಿ ಅದ್ರಲ್ಲಿ ಹಾಕ್ಕೊಳ್ಳೋಣ. ಕುಕ್ಕರಿಗೆ ಹಾಕ್ಕೊಂಡ್ವಿ, ಎಲ್ಲ ಕ್ಲೀನ್ ಮಾಡಿ ಮಿಕ್ಸಿನ. ಇವಾಗ 1-2-3 ಸಲ ಅಲ್ಲಾಡಿಸಿ ನೀರು ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ. ಸಾಕು ಅನಿಸುತ್ತೆ ನನಗಿಷ್ಟು ಕನ್ಸಿಸ್ಟೆನ್ಸಿ. ಅದು ಒಣಮೆಣ್ಸಿನ್ಕಾಯಿ ಪುಡಿ ಅಲ್ವಾ, ಎಲ್ಲ ಕಡೆ ಮಿಕ್ಸ್ ಆಗಲಿ ಅಂತ ಹೇಳಿ ಅಲ್ಲಾಡಿಸಿದ್ದೀನಿ ಅಷ್ಟೇ. ನೋಡಿ, ಯಾಕಂದರೆ ಇದರಲ್ಲಿ ತರಕಾರಿನೂ ಅಷ್ಟೇ ಹಾಕಿಡ್ತೀವಿ, ಜೊತೆಗೆ ಸಾಂಬಾರು ಪೌಡ್ರೂ ಕಡಿಮೆ ಮಾಡಿರ್ತೀವಿ, ಬೀನ್ಸು ಬೇಳೆ ಎಲ್ಲ ಇರುತ್ತೆ ಅಲ್ವಾ. ತರಕಾರಿ ಯಾರು ತಿನ್ನಲ್ವೋ ಅವ್ರಿಗೆ ಆರಾಮಾಗಿ ಈ ಸಾಂಬಾರು ತಿನ್ನಿಸಿದ್ರೆ ಸಾಕು. ಎಲ್ಲ ಸಾಂಬಾರಲ್ಲೂ ಎಲ್ಲ ತರಕಾರಿ ಹಾಕೋಕ್ಕಾಗಲ್ಲ, ಬಟ್ ಈ ಸಾಂಬಾರಲ್ಲಿ ನಾವು ಆಲೂಗಡ್ಡೆನೂ ಹಾಕ್ಬೋದು, ಈರುಳ್ಳಿನೂ ಹಾಕ್ಬೋದು, ಬೀನ್ಸು ಎಲ್ಲ ಪ್ರತಿಯೊಂದು ಏನೇನಿದೆ ಎಲ್ಲ ತರಕಾರಿನೂ ಹಾಕಿ ಮಾಡ್ಬೋದು. ಇವಾಗ ಅಷ್ಟು ಸಾಕು ನನಗೆ ನೀರು. ಕನ್ಸಿಸ್ಟೆನ್ಸಿ ನೋಡ್ಕೊಂಡು ಹಾಕ್ಕೊಳ್ಳಿ. ತುಂಬ ತೆಳು ಬೇಡ, ತುಂಬ ಗಟ್ಟಿನೂ ಬೇಡ, ಯಾಕಂದರೆ ಅದು ಬೇಯ್ತಾ ಗಟ್ಟಿಯಾಗುತ್ತೆ. ಸ್ವಲ್ಪ ನೀರು ಓಕೆ. ಇವಾಗ ಕ್ಲೋಸ್ ಮಾಡಿದ್ದಾಯಿತು ಲಿಡ್ಡು. ಇವಾಗ ಇಡೋಣ. ಸ್ಟವ್ ಹಚ್ಚುತ್ತಿದ್ದೀನಿ. ಸರಿ, ಹಾಗಾದರೆ ಹಚ್ಚಿದ್ದಾಯಿತು. ಇವಾಗ ಕುಕ್ಕರ್ ಇಟ್ಟಿದ್ದಾಯಿತು. ಕುಕ್ಕರು 4-5 ವಿಷಲ್ ಕಂಪಲ್ಸರಿ ಕೂಗಲೇಬೇಕು. ಆಗ ಮಾತ್ರ ಅದೆಲ್ಲ ಚೆನ್ನಾಗಿ ಬೆಂದು ಸ್ಮೂತಾಗಿರುತ್ತೆ. ಚೆನ್ನಾಗಿರುತ್ತೆ. 4-5 ವಿಸಿಲು. 4-5 ವಿಸಿಲ್ ಆಗಿದೆ. ಬಿಸಿ ಇದೆ ಅಲ್ವಾ, ಸ್ವಲ್ಪ ಗಾಳಿ ಹೋಗಿಬಿಡ್ಲಿವರೆಗೆ ನೆಟ್ ಕ್ಲೋಸ್ ಮಾಡಿರೋದು ಓಪನ್ ಮಾಡಬೇಕಲ್ವಾ. ನೋಡಿ, ಓಪನ್ ಆಯಿತು. ನೋಡಿ, 4-5 ವಿಸಿಲ್ ಕೂಗಿಸ್ಕೊಂಡ್ರೆ ಕರೆಕ್ಟಾಗಿ ಈ ರೇಂಜಿಗೆ ಬೆಂದಿರುತ್ತೆ. ಮಿಕ್ಸ್ ಮಾಡ್ತಿದ್ದೀನಿ ನೋಡಿ. ಇಷ್ಟೊಂದು ನೀರು ಹಾಕಿದ್ದಲ್ವ ನಾನು ಆವಾಗಲೇ, ಎಷ್ಟು ಗಟ್ಟಿಯಾಗಿದೆ ನೋಡಿ. ಎಷ್ಟು ಚೆನ್ನಾಗಿ ಬಂದಿದೆ. ಹಂಗೆ ಮುಟ್ಟಿದ ತಕ್ಷಣ ಒಳಗಿರೋ ಬೀಜ ಬಿತ್ತು ಹೊರಗೆ. ಸಾಕು, ಈ ಹದಕ್ಕೆ ಬೆಂದರೆ ಸಾಕು. ತುಂಬ ಚೆನ್ನಾಗಿರುತ್ತೆ. ಮೆತ್ತು ಬೆಂದಿರುತ್ತಲ್ವ, ಹಾಗೆ ತಿಂದ ತಕ್ಷಣ ಗೊತ್ತಾಗ್ಬಿಡ್ತಿದೆ ತರಕಾರಿ ಅಂತ. ಸರಿ, ಇವಾಗ ಇದಕ್ಕೇನೋ ಸಾಂಬಾರೇನೋ ಮಾಡ್ಕೊಂಡಿದ್ದಾಯಿತು. ಒಗ್ಗರಣೆ ಬೇಕಲ್ವಾ, ಇವಾಗ ಒಂದು ಒಗ್ಗರಣೆ ಹಾಕ್ಕೊಂಡ್ಬಿಡೋಣ. ಸಿಂಪಲ್ಲು. ನಾನು ಯಾಕೆ ಸಾಂಬಾರು ಇದ್ರಲ್ಲಿ ಹಾಕ್ತೀನಿ ಗೊತ್ತಾ, ತೋರಿಸ್ತೀನಿ ನೋಡಿ. ಇವಾಗ ಎಣ್ಣೆ ಹಾಕ್ಕೊತಿದ್ದೀನಿ. ನಾನು ಎಣ್ಣೆ ಕಡಿಮೆ ಯೂಸ್ ಮಾಡ್ತೀನಿ, ನೀವು ಕಮ್ಮಿ ಯೂಸ್ ಮಾಡಿ. ಎಣ್ಣೆ ಕೊಲೆಸ್ಟ್ರಾಲ್ ಜಾಸ್ತಿ ಆಗುತ್ತೆ. ಜೀರಿಗೆ ಸ್ವಲ್ಪ, ಸಾಸಿವೆ ಸ್ವಲ್ಪ, ಜೀರಿಗೆ ಸ್ವಲ್ಪ, ಜೀರಿಗೆ ಸಾಸಿವೆ 2 ಹಾಕ್ಕೊಳ್ಳಿ. ಯಾವುದಾದ್ರೂ ಮೊದಲು ಹಾಕ್ಕೊಳ್ಳಿ, ಅದಕ್ಕೇನಿಲ್ಲ. ನೋಡಿ, ಚಟಪಟ ಅಂತಿದೆ. ಸರಿ, ಇದಕ್ಕೆ ಒಂದು ಸ್ವಲ್ಪ ಏನು ಹಾಕ್ಕೊಳ್ಳೋದು, ಕರಿಬೇವು ಹಾಕ್ಕೊಳ್ಳೋಣ. ಸಾಕು. ನಾನು ಆಗಲೇ ಹೇಳಿದ್ನಲ್ಲ, ಇದರಲ್ಲಿ ಏನಕ್ಕೆ ಒಗ್ಗರಣೆ ಹಾಕ್ತೀನಿ ಅಂತ ತೋರಿಸ್ತೀನಿ ಅಂತ. ಈಗ ನೋಡಿ, ಏನಿಲ್ಲ, ಡೈರೆಕ್ಟಾಗಿ ಒಗ್ಗರಣೆ ಹಾಕಿದ್ದಾಯ್ತಾ. ಅದು ಕಾದಿರುತ್ತೆ, ಅದರಲ್ಲಿರೋ ಎಣ್ಣೆ ಎಲ್ಲ ಸಾಂಬಾರಿಗೆ ಆರಾಮಾಗಿ ಹಾಕ್ಕೋಬೋದು ಅಂತ ಇದರಲ್ಲಿ ಹಾಕ್ತೀನಿ ಅಷ್ಟೇ. ನೋಡಿ, ಅದಾದರೆ ಅದರಲ್ಲಿ ತೀರಾ ಒಳಗೆ ಹಾಕಿ ಮತ್ತು ಹೊರಗೆ ತೆಗಿಯೋಷ್ಟರೆಲ್ಲ ಗಲೀಜಾಗುತ್ತೆ. ಜೊತೆಗೆ ಅದನ್ನು ಹಾಕೋದಷ್ಟು ಚೆನ್ನಾಗಿ ಕಾಣೋದಿಲ್ಲ. ಇದನ್ನಾದರೆ ಡೈರೆಕ್ಟ್ ಅದರಿಂದನೇ ಮಿಕ್ಸ್ ಮಾಡಬೇಕಲ್ಲ, ಡೈರೆಕ್ಟಾಗಿ ಹಾಕ್ಬೋದು ಅನ್ನೋ ಒಂದೇ ಒಂದು ಕಾರಣಕ್ಕೆ ಇದರಲ್ಲೇ ಒಗ್ಗರಣೆ ಹಾಕ್ತೀನಿ. ನನಗೆ ಇದರಲ್ಲೇ ಒಗ್ಗರಣೆ ಹಾಕೋದು ಇಷ್ಟ. ನೋಡಿ, ಸಾಂಬಾರು ರೆಡಿ ಇದೆ. ಅನ್ನನೂ ಆಗಿದೆ. ತರಕಾರಿ ಜೊತೆ ಅನ್ನ ಮತ್ತು ಸ್ವಲ್ಪ ತಿಳಿ ಹಾಕ್ಕೊಂಡು ತಿಂದರೆ ಹೇಗಿರುತ್ತೆ ಗೊತ್ತಾ. ಆ ಸಾಂಬಾರು ನಿಮಗಿಂತ ಜಾಸ್ತಿ ನಾನು ಡೈರೆಕ್ಟಾಗಿ ನೋಡ್ತಿದ್ದೀನಲ್ವ, ಆ ವಾಸನೆ ಹೆಂಗೆ ಬರ್ತಿದೆ ಅಂದರೆ